ಏಡ್ಸ್ ಅನ್ನತಕ್ಕಂಥ ಇದು ಮಹಾಮಾರಿ ರೋಗ ಇದೆಯಲ್ಲ, ಇದು ಹೋಗ್ಬೇಕಾಗಿದ್ದಾದ್ರೆ ಈ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಅಧಿಕಾರ ಬೇಕಾಗ್ತದೆ. ಅಧಿಕಾರ ಇದ್ರೆ ಇದು ಮಾಡಲಿಕ್ಕೆ ಸಾಧ್ಯ. ಆದ್ರೆ ವಿಚಿತ್ರ ಏನಿದೆ ಅಂದ್ರೆ ಅಧಿಕಾರ ಇದ್ದವರು ಮಾಡಲಿಕ್ಕೆ ತಯಾರಿಲ್ಲ. ಅದು ಬರೀ ಕುರ್ಚಿಗಳು ಬೇಕಷ್ಟೇ, ಅವ್ರು ಮಾಡಂಗಿಲ್ಲ ಈ ಕೆಲಸ. ನಾವು ಮಾಡ್ಬೇಕಂದ್ರೆ ನಮ್ಮ ಹತ್ರ ಶಕ್ತಿ ಬೇಕಾಗಿರ್ತಕ್ಕಂಥದ್ದಾಗಿದೆ ಅಂತ. ಆದ್ರೆ ಯಾವ ಸರ್ಕಾರದವರಲ್ಲಿಯೂ ಯಾವ ಪ್ರಾಂತದ ಸರ್ಕಾರದಲ್ಲಿಯೂ ಇರಲಾರದಂತಹ ಒಂದು ಅದ್ಭುತವಾದ ಗುರಿಗಳು ಅವರು ರೈಲಿನ ಇಂಜನ್ ಇದ್ದಂಗ ರೈಲ್ ಇಂಜನ್ ಇದ್ದಾಗ ನಮ್ಮ ಡಬ್ಬಿಗಳು ನಮಗೂ ಧೋಕ ಇಲ್ಲ, ನಿಮಗೂ ಧೋಕ ಇಲ್ಲ. ಅದಕ್ಕೆ ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ಸಾಧು ಸಂತರು, ಮಾರ್ಗದರ್ಶನ ಮಾಡ್ತಕ್ಕಂಥ ಸಾಧು ಸಂತರು ಬೇಕಾಗಿದೆ. ಭಜನೆ, ಪೂಜೆ, ಪ್ರಾರ್ಥನೆ ಈಗ ನಿಲ್ಲಿಸಬೇಕಾಗ್ಯ. ಈಗ ನಮ್ಮ ಎದುರಿಗಿದೆ ದುಶ್ಚಟಗಳು, ದುರಾಚಾರಗಳು ಹೆಚ್ಚಾಗಿಬಿಟ್ಟಿದ್ದಾವೆ ಈ ದೇಶದಲ್ಲಿ. ಕುಡಿತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡ್ರಗ್ಸ್ ತೆಗೆದುಕೊಳ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. HIV ಪೀಡಿತರಾಗಿರ್ತಕ್ಕಂಥ ತರುಣರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರ ನೀವೆಲ್ಲರೂ ಹಿಂದಿನ ಕಾಲದ ಹಂಗ ಅರ್ಧ ಡಜನ್ 1 ಡಜನ್ ಮಕ್ಕಳು ಹಡೆಯವರಲ್ಲ, ಹಡೆಯಲ್ಲ. ಹಡೆದ್ರೆ ಎಷ್ಟು? ಒಂದು ಗಂಡು ಒಂದು ಹೆಣ್ಣು. ದೋಕೆ ಬಾದ್ ಬಸ್ ಹೋಗ್ಯ. ಎರಡೇ ಮಕ್ಕಳು ಹಡೆದಿರಿ, ಒಂದು ಗಂಡು ಹಡೆದಿರಿ, ಒಂದು ಹೆಣ್ಣು ಹಡೆದಿರಿ. ಆರ್ತಿಗೆ ಒಂದು ಮಗಳು, ಕೀರ್ತಿ ಒಬ್ಬ ಮಗ ಅಂತ ಹಡೆದಿರಿ. ಆದ್ರ ನಿಮ್ಮ ಮುಂದೆ ಆ ಮಗ 18 ವರ್ಷ, 20 ವರ್ಷ, 25 ವರ್ಷದ ಮಗ ಕೆಟ್ಟ ಚಟಗಳಿಗೆ ಬಿದ್ದು, ಡ್ರಗ್ಸ್ ಚಟಗಳಿಗೆ ಬಿದ್ದು, HIV ಏಡ್ಸಿಲ್ಲ ಬಳಲುತ್ತಾ ನಿಮ್ಮ ಕಣ್ಣು ಮುಂದೆ ನರಳಿ 28-30 ವರ್ಷದ ಮಗ ನರಳಿ ಸಾಯ್ತಾ ಇದ್ದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ ನೋಡೋಣ. ಮನೆಯಲ್ಲಿ ಮಗ ಸಾಯ್ತಾ ಇದ್ದಾನೆ, ಗಂಡನ ಮನೆಯಲ್ಲಿ ಹೆಂಡತಿ ಸಾಯ್ತಾ ಇದ್ದಾಳೆ, ಮಗ ಸಾಯ್ತಾ ಇದ್ದಾಳೆ.